ಏನ್ ಸಾವ್ಕಾತ ಮರೆ. ಅಯ್ಯೋ ಮನೆ ತುಂಬಾ ಹಾವುಗಳೇ ತುಂಬ್ಕೊಬಿಟ್ಟವಲ್ಲ. ಏನ್ ಕತೆ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ನೀವು ಹೋಗ್ಬೇಕಾದ್ರೆ ಎಲ್ಲ ಚೆನ್ನಾಗಿತ್ತಲ್ಲ. ಇದೇನ್ ಇದ್ದಕ್ಕಿದ್ದಂಗೆನೆ ಮನೆ ತುಂಬಾ 4-5 ಹಾವುಗಳು ಅಂತ ಹೇಳಿದ್ರೆ ಏನ್ ಮಾಡೋದು ಅಂತ. ಈ ಮನೆ ತುಂಬಿಸ್ಬೇಕಲ್ಲ ಗಂಡು ಹೆಣ್ಣಿಗೆ. ಈಗ ನೋಡಿ, ಬಸ್ ಬಂತು, ಇನ್ನೆಲ್ಲಾ ನೆಂಟ್ರುಗಳು ಬಂದ್ಬಿಡ್ತಾರೆ ಮನೆ ಹತ್ರಕ್ಕೆ. ಈಗ ಇದನ್ನೆಲ್ಲ ನೋಡ್ಬಿಟ್ರೆ ಏನ್ ಅನ್ಕೋತಾರೋ ಏನೋ. ನಾವು ಬಂದಾಗಿಂದನೂ ಈಚೆ ಕಡೆನೇ ನಿಂತ್ಕೊಂಡಿದೀವಿ. ಒಳಗಡೆ ಕಿಟಕಿ ಕಾಸು ನೋಡಿದ್ವಿ. ಒಳಗಡೆನೂ 4-5 ಹಾವುಗಳೆಲ್ಲನೂ ಕುಂತವೆ. ಏನು ಮಾಡಕ್ಕಾಗಲ್ಲ. ನಾವಂತೂ ಈ ಒಳಗಡೆಗೆ ಹೋಗೋದೇ ಇಲ್ಲ. ಈಚೆ ಕಡೆ ನಿಂತ್ಕೊಬಿಟ್ಟು ಇಲ್ಲೇ ಕುತ್ಕೊಬಿಡೋಣ ಅಂತ ನೋಡ್ತಾ ಇದ್ವಿ. ಯಪ್ಪ ಯಪ್ಪ ಯಪ್ಪ, ಅದೇನಾಯ್ತೋ ಏನ್ ಕತೆ ಗೊತ್ತಿಲ್ಲ. ಮನೆ ತುಂಬಾ ಆವೆ. ನೋಡ್ ಹಾವು, ಎಲ್ಲಿ ಕುಂತ್ಕಾವು, ಎಲ್ಲಿ ನಿಂತ್ಕಾವು, ಹಾವು ಹಾವು ಹಾವು. ಯಪ್ಪ ಸುನೆ, ಈ ಮನೆಗೆ ಬಾಳ್ವೆ ಮಾಡಕ್ಕಾಯ್ತದ? ನಮ್ಗಂತೂ ಈ ಮನೆಯಾಗ ಬಾಳ್ವೆ ಮಾಡಕ್ ಹಾಕಿಲ್ಲ ಬಿಡು. ಮಗಳೇ, ಏನ್ ಗ್ರಾಚಾರವೋ ಏನೋ, ಏನ್ ಮಾಡನಿ. ಈ ಮನೆಯಾಗ ಇವಾಗ ಸಂಸಾರ ಮಾಡಕ್ ಯೋಗ್ಯತೆ ಅಲ್ದಿರ ಮನೆ ಆಗೋಗ್ಬಿಡ್ತು. ಇವೆಲ್ರೂ ಮನೆ ಬಿಟ್ಬಿಟ್ಟು ಮದ್ವಿಗೆ ಅಂತ ಹೋದಾಗ ಇನ್ನೆಲ್ಲ ಉಸಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದೆ. ಎಲ್ಲ ಮಾಡಿ ನಾನು ಆರಾಮಾಗಿ ಮನೆ ಕಂಡಿದ್ದೆ. ಆಮೇಕಿಂದ ಏನೇನೋ ಶಬ್ದಗಳಾಯ್ತಾ ಇದ್ವು, ಬುಸ್ ಬುಸ್ ಅಂತ ಹೇಳ್ಬಿಟ್ಟು. ನಾನು ಈಚೆ ಕಡೆ ಬಂದ್ಬಿಟ್ಟು ಏನಾಯ್ತು ಅಂತ ಹೇಳ್ಬಿಟ್ಟು ಬಂದು ನೋಡನಿ ಅಂತ ಹೇಳ್ಬಿಟ್ಟು ಬಂದ್ರೆ ಏನು ಎಲ್ಲನೂ ಹಾಲು ತುಂಬನೂ ಹಂಗೆ ಮನಿಕಬಿಟ್ಟವೆ ಹಾವುಗಳು. ಅದು ಎತ್ತಿಂದ ಬಂದ್ವು, ಏನು ಕತೆನೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪುರೋಹಿತರಿಗೆ ಫೋನ್ ಮಾಡಿ ಕೇಳಿದೆ. ಮನೆಗೇನೋ ದೋಷ ಐತೆ, ಅದಕ್ಕೇನೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಏನು ಮಾಡ್ತಿರೋ ಏನೋ, ಮದುವೆ ಮಾಡ್ಕೊಂಬಿಟ್ಟು ಬಂದಿರೋಗಳಿಗೇನೆ ಸರಿ ಇಲ್ಲ ಅನ್ನಿಸ್ತದೆ. ಸೊಸೆನ ಇವಾಗ ಮನೆಗೆ ತುಂಬಿಸ್ಕೊಳಕ್ಕಂತೂ ಆಗದೇ ಇಲ್ಲ. ಇನ್ನು ಮನೆ ಇಲ್ದಿರ ಮೇಲೆ ಇನ್ನು ಯಾವ ಮನೆ ತುಂಬಿಸ್ಕೊಂತಾರೋ ಏನು ಕತೆನೋ. ನಮ್ಗೆ ಯಾಕೆ ಬೇಕು, ಇರೋದನ್ನ ನಾವು ಹೇಳಿದೀವಿ. ಮುಂದಿಂದೆಲ್ಲ ನೀವು ಏನಾರ ಮಾಡ್ಕೊಳ್ಳಿ, ಏನಾರ ಬಿಟ್ಕೊಳ್ಳಿ. ಅಯ್ಯೋ ಅಮ್ಮ, ನಮ್ಮ ಮನೆಗೆ ಈ ಥರ ಹಾವುಗಳು ಎಂದೂ ಬಂದಿರ್ಲಿಲ್ವಲ್ಲ. ಇದು ಯಾಕಮ್ಮ? ಅದು ನನ್ನ ಮದುವೆ ಟೈಮಾಗೆ ನೀ ಹಿಂಗೆ ಬರಬೇಕಾ? ನನಗಂತೂ ಶಾನೆ ಬೇಜಾರಾಯ್ತೈತೆ. ಇದೇನು ಹಿಂಗೆ ಮಾಡ್ಬಿಟ್ವಲ್ಲ. ನಾವು ಪ್ರತಿ ವರ್ಷ ನಾಗರ ಪೂಜೆ ಎಲ್ಲ ಮಾಡ್ತೀವಲ್ಲ, ಹುತ್ತು ಕಾಲೆರಿತೀವಿ, ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ತೀವಿ. ಇಷ್ಟು ನೋಡ್ರೆ ನಮ್ಮ ಮನೆಗೆ ಒಂದಲ್ಲ ಎರಡಲ್ಲ, ಈ ಮನೆ ತುಂಬ ಎಷ್ಟು ಹಾವೋ ಏನೋ. ಯಾವುದನ್ನ ಒಂದು ಯಾರಿಗಾದ್ರೂ ಕೊಡಿದ್ರೂ ಎಷ್ಟು ನೋವಾಗ್ತೈತೆ. ಎಲ್ಲ ಸತ್ಗಿ ತೋಗಲ್ವಾ? ನೀನೇ ಹೇಳು. ನೋವು ಹಾಳಾಗೋಗೋದು ಹಾಳಾಗೋಗ್ಲಿ, ವಿಷ ಬಿದ್ದರೆ ಯಾರು ಬದುಕ್ತಾರೆ? ಸತ್ತೋಗಲ್ವಾ? ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಂಗ್ಯಾಕೋ ನಂಬಕೈತಿಲ್ವಲ್ಲ. ಈ ಪಟ್ಟಿ ಹಾವುಗಳು ಒಂದೇ ಕಿತ ಬತ್ತವೆ ಅಂತಂದ್ರೆ ಹೆಂಗ್ ಬತ್ತವೆ ಅಂತ ಹೇಳ್ಬಿಟ್ಟು. ಈ ಮನೆಗೆ ಇನ್ನು ಎಷ್ಟು ಹಾವೋ ಏನ್ ಕತೆಯೋ ನಾ ಕಾಣೆ. ಹೆಂಗ್ ಬಂದ್ವು ಮದುವೆಗೆ ಹೋಗ್ಬಿಟ್ಟು ಒಂದು ರಾತ್ರಿ ಏನೋ ಇದ್ವಮ್ಮ. ನಾವು ಎಂದು ಬರ್ದಿರ ಹಾವುಗಳು ಇವತ್ತೇ ಬಂದವೆ ಅಂದ್ರೆ ನನಗೆ ಯಾಕೋ ಡೌಟ್ ಗೊತ್ತಾಯ್ತಲ್ಲ. ಇದೇನೇ ಇದು ರಾಣಿ, ಇಷ್ಟೊಂದು ಹಾವುಗಳು? ಅದೇ ನನಗೂ ಗೊತ್ತಾಯ್ತಿಲ್ಲ. ಏನ್ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ಇದೀನ್ರಿ. ಏನ್ ಮಾಡೋದು ಅಂತ ಇವಾಗ. ಹಾ, ಅಯ್ಯೋ ದೇವ್ರೆ, ಈಗ ಮನೆ ತುಂಬಿಸ್ಕೋಬೇಕು. ನೆಂಟ್ರಿಷ್ಟೆಲ್ಲ ಬತ್ತಾವ್ರೆ ಬಸ್ಸಾಗೆ. ಅಯ್ಯೋ, ನಾವಿವಾಗ ಮನೆ ತುಂಬಿಸ್ಕೊಳಕ್ ರೆಡಿ ಮಾಡೋಣ ಅಂತ ಬರ ಬಂದ್ರೆ ಇದೇನ್ರಿ ಇದು ಅಡ್ಕತೆ. ಅದು ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಳುಗಳನ್ನ ಕರೆದು ಒಂದ್ ಕಡೆಯಿಂದ ಎಲ್ಲಾನು ಒಡ್ಸಾಕ್ಸ್ಬಿಡ್ತೀನಿ. ಅಯ್ಯೋ ಸಾವ್ಕಾರ್ರೆ, ನಿಮ್ಗೇನ್ ತಲೆ ಕೆಟ್ಟೈತೇನು? ಅಂತ ಕೆಮ್ಮೆ ಮಾಡ್ಬಿಟ್ಟಿರ ಆಮೇಕಿಂದ. ಹಂಗೆಲ್ಲನೂ ಹಾವುಗಳನ್ನ ಹೊಡಿಬಾರ್ದು. ಕರ್ಮ ಪಾಪ ಎಲ್ಲನೂ ಬಂದ್ಬಿಡ್ತದೆ. ದೊಡ್ಡ ಪಾಪ ಹಾವುಗಳನ್ನ ಹೊಡಿಯೋದು. ನೀವೇನು ಅನ್ಕೊಬಿಟ್ಟಿದ್ದೀರಿ? ಹಂಗೆಲ್ಲ ಹೊಡಿಯಕ್ಕೆ ಹೋಗ್ಬಾರ್ದು ನೀವು, ಸುಮ್ಕಿರಿ. ನಾಗರ ಸಾಪ ಬಡ್ದು ಬಿಡ್ತದೆ. ಆಮೇಲೆ ವಂಶದ ಮೇಲೆ ತೋರಿಸ್ತದೆ ನಾಗರ ಸಾಪ ಎಲ್ಲನೂ. ಈಗ ಒಂದು ಹೆಜ್ಜೆ ಹೋಗ್ಬಿಟ್ಟು ಪುರೋಹಿತರು ಆ ವಿಡಿಯೋರ್ನ ಯಾರನ್ನ ಕರ್ಕೊಬಿಟ್ಟು ಬನ್ನಿ. ಪುರೋಹಿತರು ಹೋಗ್ಬಿಟ್ಟು ಯಾಕೆ ಹಿಂಗೆ ಬಂದೈತೆ ಅಂತ ಹೊಸಿ ಕೇಳಿಸ್ಕೊಳ್ಳಿ. ಆಮೇಕಿಂದ ಬೇಕಾದ್ರೆ ಏನೋ ಒಂದು ಮಾಡಿದ್ರೆ ಆಯ್ತು. ಮನೆ ತುಂಬ ಹಿಂಗೆ ಇದ್ದಕ್ಕಿದ್ದಂಗೆ ಏನು ಯಾವ ತುಂಬ್ಕೊಂಡವೆ ಅಂದರೆ ಏನಾದರೂ ಒಂದು ಕಾರಣ ಇರಬೇಕಲ್ವೇ? ಏನು ಇಲ್ದಿದ್ದ ಹಾವುಗಳು ಯಾಕೆ ಬರ್ತವೆ? ಹೋಗಿ ಪುರೋಹಿತ್ರನ್ನ ಕೇಳ್ಕೊಬಿಟ್ಟು ಬರ್ರಿ. ಮನೆ ತುಂಬಿಸ್ಕೋಬೇಕು. ಟೇಮ್ ಸರಿ ಇಲ್ಲ, ಟೇಮ್ ಬೇರೆ ಆಗೋಯ್ತದೆ. ಏನು ಮಾಡನಿ ಏನು ಬಿಡನಿ ಅಂತಲೇ ಗೊತ್ತಾಯ್ತಿಲ್ಲ. ಪಾಪ ಉಷುಂಗು ಈಗ ಬೇಜಾರಾಗೋಗ್ಬಿಡ್ತದೆ. ಹೋಗಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಬನ್ನಿ. ಎಲ್ಲಿ ಹೋಗಿ ಎಲ್ಲಿ ಬರ್ಬೇಕು ಗೊತ್ತಾಯ್ತಿಲ್ವಲ್ಲ ನಂಗೆ. ಸರಿ ಆಯ್ತು. ಒಂದ್ ಹೆಜ್ಜೆ ಹೋಗಿ ಪೂರೈತ್ರನ್ನ ಕೇಳ್ಕೊಬಿಟ್ಟು ಬಂದು ಆಮೇಲೆ ನಮ್ಮ ಆಳುಗಳನ್ನ ಯಾರನ್ನ ಕರ್ಕೊಬಿಟ್ಟು ಬರ್ತೀನಿ ರೀ. ಇಲ್ಲೇ ನಿಂತ್ಕೊಂಡಿರಿ, ಹಿಂಗೆ ಹೋಗ್ಬಿಟ್ಟು ಹಂಗೆ ಕರ್ಕೊಬಿಟ್ಟು ಬರ್ತೀನಿ. ತಲೆ ಕೆಡ್ಸ್ಕೊಬೇಡಿ. ಮನೆಯಾಗ ಒಳಗಡೆ ಇನ್ನು ಎಷ್ಟೆಷ್ಟು ವಾವೋ ಏನು ಕತೆನೋ ಗೊತ್ತಿಲ್ಲ. ನಾವು ಹಿಂಗೆ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಲಂತೆ. ಆಮೇಕಿನ ಮನೆ ತುಂಬ ಹಾವು ತುಂಬ್ಕೊಬಿಟ್ವಂತೆ. ಮನೆ ಕಂಡು ಎದ್ದೋಳ ಅಷ್ಟೊತ್ತಿಗೆ ನಂಗೆ ಅದು ಯಾಕೆ ಹಿಂಗೆ ಬಂದ್ವು ಅಂತಲೇ ಗೊತ್ತಿಲ್ಲ. ನನ್ನ ಮಗನ ಮದುವೆನಾಗ ಏನಾರ ದೋಸ ಗೀಸ ಮಾಡ್ಬಿಟ್ವಾ ಅಂತ ಹೇಳ್ಬಿಟ್ಟು. ಸುಮ್ಕಿರೇ ನೀನು. ದೋಸನಂತೆ ದೋಸ, ಆವಲ್ ಬುಸ್ ಬುಸ್ ಅಂತ ಇಲ್ಲಿ ನಿಂತ್ಕೊಂಡು ದೋಸದ ಬಗ್ಗೆ ಮಾತಾಡ್ತಾಳಿ. ಸೀಮೆಗಿಲ್ದಿರ ಸುಮ್ಕಿರು. ನಾವು ಮಾಡಿರೋಂಥದ್ದು ಯಾರನ್ನೂ ಮಾಡೇ ಇಲ್ಲ. ಸುಮ್ಕಿರು ನೀನು. ಹೇಳಕ್ ಬರ್ಬೇಡ ನಂತಾಗ ನೀನು. ನೋಡು, ಅದೆಲ್ಲನೂ ಬಿಟ್ಟಾಕು. ಈಗ ಅದೆಲ್ಲ ವಿಚಾರನೂ ಬ್ಯಾಡ ಏನೂ. ನಾನು ಹೋಗ್ಬಿಟ್ಟು ಪುರೋಹಿತ್ರನ್ನ ಕೇಳ್ಕೊಬಿಟ್ಟು ಬರ್ತೀನಿ. ಆ ಬಸ್ ಬರೋಷ್ಟೊತ್ತಿಗೆ ಇನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಬರೋಷ್ಟೊತ್ತಿಗೆ ಏನೋ ಒಂದು ಮಾಡ್ತೀನಿ ಇರು. ಇನ್ನೂ ಟೇಮ್ ಸಂದಕೈತಂತೆ. ಮೊನ್ನೆ ತುಂಬಿಸ್ಕೊಳಕ್ಕೆ ಏನು ತೊಂದರೆ ಇಲ್ಲ ಇರು ಒಂದೇ. ನೋಡಿದ್ರ ಬೀಗ್ರೆ, ನನ್ನ ಪ್ಲಾನ್ ಹೆಂಗೆ ವರ್ಕ್ ಆಯ್ತೈತೆ ಅಂತ. ಈ ಬೊಡ್ಡ ಇದುಗಳು ಯಾರು ಮನೆ ಒಳಗಡೆ ಹೋಗಕ್ಕಿಲ್ಲ ಬಿಡು. ಮನೆಗೆಲ್ಲ ಆವವೆ ಅಂತ ಗೊತ್ತಾಗೈತಲ್ಲ. ಇನ್ನು ಯಾರು ಹೋಯ್ತಾರೆ, ಯಾರು ಹೋಗಕ್ಕಿಲ್ಲ. ಸುಮ್ಕಿರಿ. ಅವುಗಳೆಲ್ಲ ಮನೆ ತುಂಬ ಹೊರದಾಡ್ತಾ ಇರ್ತವೆ. ಎದ್ರಕೊಂಡು ಮನೆ ಖಾಲಿ ಮಾಡ್ಕೊಂಡು ಹೊಂಟೋಗೋದ್ರಾಗೆ ಎರಡನೇ ಮಾತಿಲ್ಲ. ಮನೆ ಖಾಲಿ ಮಾಡ್ಕೊಂಡು ಹೋಗಿದ ತಕ್ಷಣನೇ ನಾವೊಂದು ವಾರ ಅಲ್ಲೂ ಇಲ್ಲೂ ಇದ್ದು ನಮಗೆಲ್ಲೂ ಗೊತ್ತಿಲ್ಲ. ಇದೇ ನಾವು ಬದುಕಿದ್ರು ಸತ್ರು ಇದೇ ಮನೆಗೆ ಇರ್ತೀವಿ ಅಂತ ನಾಟಕ ಹೊಡ್ಕೊಂಡು ಬಂದ್ಬಿಡೋಣ ಇಲ್ಲಿಗೇನೆ. ಅವಾಗ ಎಲ್ಲರೂ ಸುಮ್ಮನೆ ಆಗೋಗ್ಬಿಡ್ತಾರೆ. ಸರಿಯಾಗಿ ಹೇಳ್ತಾ ಇದೆಯಾ ನೀನು. ಇವ್ರ ಮುಂದೆ ನಾವು ನಾಟಕ ಆಡಲೇಬೇಕು.
ಹೀಗೇನಾದರೂ ಅನ್ನವೇ ನಾವು ನಾಟಕ ಮಾಡಲಿಲ್ಲ ಅಂತಂದರೆ ಅಷ್ಟೇನೆ. ಅಯ್ಯೋ ಅಮ್ಮ, ಇಷ್ಟೊಂದು ಹಾವುಗಳಿರೋ ಮನೆನಾಗೆ ನಾನು ಇರಕ್ಕಿಲ್ಲ ಕಣಮ್ಮ, ಭಯ ಆಯ್ತದೆ. ಅಯ್ಯಪ್ಪ, ನನಗಂತೂ ಎಷ್ಟು ಭಯ ಆಯ್ತದೆ ಅಂದರೆ ಮನೆ ಬೇಕಾದ್ರೆ ಬಿಟ್ಬಿಡ್ಬೋದು, ಜೀವ ಕಳ್ಕೊಂಡ್ರೆ ಏನಾದ್ರೂ ಉಳಿತದೇನಮ್ಮ? ನೀನೇ ಹೇಳು, ನನಗೆ ಜೀವನೇ ನಿಯ ಮುಖ್ಯ. ಯಪ್ಪ, ಇಲ್ಲಿಂದ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗೋದೇ ನಿಯ ಮುಖ್ಯ, ಬೇರೆ ಕಡೆ ಇರೋದೇ ನಿಯ. ಇಲ್ಲೆಲ್ಲ ಓ ಸರಿ, ಒಳಗಡೆ ಇನ್ನೂ ಎಷ್ಟೆಷ್ಟು ಹಾವೋ ಏನು ಕತೆನೋ ಯಾರೋ ಗೊತ್ತು. ಇನ್ನೂ ಒಂದು 20-30 ಒಳಗಡೆ ಹಾವಿದ್ದು ನಾವು ಮನೆ ಕಣ್ಣಾಗ ಬಂದು ಆಮೇಲೆ ಏನಾರ ಕಚ್ಕಿಚ್ಬಿಟ್ರೆ ಹೊಗೆ ಹಾಕಿಸ್ಕೊಳಕ್ಕಿಲ್ವಾ? ನೀನೇ ಹೇಳು, ಇವುಗಳು ಸವಾಸ ಎಲ್ಲನೂ ನಮಗೆ ಬೇಕಾ? ಬೇಡ ಕಣಮ್ಮ, ಬೇಡ. ಮನೆ ಖಾಲಿ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ನಾವು ಮಾತ್ರ ಈ ಮನೆ ಒಳಗಡೆ ಹೋಗೋದು ಬೇಡ ಕಣಮ್ಮ. ಅತ್ತೆ ನೋಡಿರಿ, ನಮ್ಮ ಪಡಗು ನಾವು ಹೋಗೋಣ, ಹಾವು ಪಾವು ಎಲ್ಲ ಹೋಗ್ಲಿ, ಆಮೇಕಿಂದ ನೋಡೋಣ. ಈಗ ಏನು ಮಾಡೋಕ್ಕಾಯ್ತದ, ನಾವು ತಾನೇ ನೀಯಾ? ಅತ್ತೆ, ನನಗೂ ಹಾವಂದರೆ ಸ್ವಲ್ಪ ಭಯನೇ ಆಗ್ತೈತೆ. ಧೈರ್ಯವಂತನೇ, ಯಾವಾಗಲೂ ಇಷ್ಟೊಂದು ನೋಡ್ಬಿಟ್ಟು ಒಂದೇ ಸಲ ಗಾಬರಿ ಆಗ್ತೈತೆ. ನನಗೂ ಎಂದೂ ಈ ಥರ ಆಗಿರಲಿಲ್ಲ ಅಲ್ವಾ, ಅದಕ್ಕೆ ಫಸ್ಟ್ ಟೈಮ್ ಭಯ ಆಗ್ತೈತೆ. ಪರವಾಗಿಲ್ಲ ಬಿಡಿ ಅತ್ತೆ, ನಾವು ಪದ್ದು ಚಿಕ್ಕಮ್ಮರ ಮನೆಗೇ ಹೋಗೋಣ. ಅಲ್ಲೇ ಬೇಕಾದ್ರೆ ಒಂದು 2-3 ಡೇಸ್ ಇದ್ದು ಆಮೇಲೆ ಇಲ್ಲಿಗೆ ಬಂದರೆ ಆಯ್ತಲ್ವಾ? 2-3 ಡೇಸ್ಗೆಲ್ಲ ಹೋಗ್ಬೇಕಲ್ಲ, ಅಲ್ಲಿ ಆವಿಲ್ಲೇ ಮನೆ ಮಾಡ್ಕೊಳ್ಳೋಣ ಅಂತ ಫಿಕ್ಸ್ ಮಾಡ್ಕೊಬಿಟ್ಟವೆ ಅಂತ ಅನ್ನಿಸ್ತದೆ. ಅಯ್ಯೋ ದಿಯಪ್ಪ, ಆರ್ತಿ ಬೆಳಗ್ಗೆ ಮಂದು ಮುಸ್ಕೋಬೇಕಾಗಿರೋಳು ಬಾಗ್ಲಾಗ ನಿಂತ್ಕೊಂಡ್ರೆ ನೋಡಿದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅನ್ನಿಸ್ತದೆ ನನಗಂತೂ. ಏನು ಮಾಡ್ತೀಯವ, ನೀನು ಮದುವೆ ಮಾಡ್ಕೊಂಡಿರೋ ಗಳಿಗೆ ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ನೀ ಇಷ್ಟೆಲ್ಲನೂ ಆಗೋಗ್ಬಿಟ್ಟೈತೆ. ನನ್ನ ಮಗಳು ಕಾಲ್ಗುಣ ಸಂದಾಕಿರೋದಕ್ಕೆ 42 ಲಕ್ಷ ರೂಪಾಯಿ ಕಾರ್ ಬಂತು. ಅದಕ್ಕೆ ಹೇಳೋದು, ಎತ್ತು ತಾಯಿಗಳಿಗೆ ನೋಯಿಸಬಾರ್ದು ಅಂತ ಹೇಳ್ಬಿಟ್ಟು. ಎತ್ತು ತಾಯಿಗಳಿಗೆ ನೋಯಿಸ್ಬಿಟ್ರೆ ಹೆಣ್ಮಕ್ಳಿಗೆ ಇದೇ ಗತಿ ನೀನಿಯ ಬರೋದು. ಇಲ್ಲಿ ನೀನು ಏನೋ ಸ್ವಂತ ದ್ವೇಷ ಮಾಡಕ್ ಬರ್ಬೇಡ ಶಾರದಿ. ನೀನು ನಿಂತ್ಕ, ಇವಳು ನಿನ್ನ ಮಗಳೇ, ನೀನಿಯ ಬೇರೆ ಏನಲ್ಲ ತಾನೆ. ನಿಂತ್ಕ, ಯಾಕೆ ಹಂಗೆ ಮಾತಾಡಿಯ? ಸುಮ್ಕೆ ನೀನಿಯ ಪಾಪ, ಅವಳಿಗೂ ನೋವಾಗಂಗೆ. ನೀನು ಒಸಿ ಬಾಯಿ ಮುಚ್ಕೊಂಡಿರು. ಇದಕ್ಕೇನೋ ಒಂದು ಪರಿಹಾರ ಹುಡಿಕೊಂಬಿಟ್ಟು ಬರ್ತೀನಿ. ನನಗೇನಿದು ಪರಿಹಾರ ಹುಡ್ಕ ಗೊತ್ತಿಲ್ವೇ? ನನಗೆ ಹಿಂಗೆ ಹೋಗಂಗೆ ಬರ್ತೀನಿ, ಸುಮ್ಕಿರು. ಪರಿಹಾರ ಸಿಗಂಗಿದ್ರೆ ನಾವೇ ಈಚೆ ಕಡೆ ನಿಂತ್ಕೊತಾ ಇದ್ವಿ, ನಾವು ಹೋಗ್ಬಿಟ್ಟು ಒಳಗಡೆ ನೀ ಕುತ್ಕೊತಾ ಇದ್ವಿ. ಇಷ್ಟೊಂದು ಪರಿಹಾರ ಹುಡುಕ್ಬಿಟ್ಟು ಬೆಳಗ್ಗೆ ಸಂಜೆ ಗಂಟೆ ನಾವು ಇಲ್ಲಿ ಕೂಳು ನೀರು ಇಲ್ದಂಗೆ ಈಚೆ ಕಡೆ ಕುಂತಿದೀವಿ. ಯಾವಾಗಳು ನೋಡಿ ನಿಮಗೂ ನೀವು ಬಂದು ನೀವು ನೋಡ್ಲಿ, ನಾವೇನಾರ ಹೇಳಿದ್ರೆ ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ವಿ ಇಲ್ಲೇನೇನಿಯ. ಅದೇನೋ ಏನೇನು ಅನ್ಕೊಳ್ಳಿ ಬಿಡಿ, ನಮ್ಗೇನಂತೆ. ನಮ್ಮ ಪಾಡಿಗೆ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಯ್ತಿರೋದೇನಿಯ. ನೋಡಿರಿ ಹೋಗೋಣ ಸುಮ್ಕೇನೆ. ಎಲ್ಲ ಒಂದು ಹತ್ರ ಗುಡಿಸ್ಲಾಕೊಂಡಿದ್ರು ಪರವಾಗಿಲ್ಲ. ಆವುಗಳ ಮಧ್ಯೆ ಬಾಳಕಾಯ್ತದೇನೋ, ನಾಗ್ಲೋಕ ಇದ್ದಂಗೆ ಐತೆ. ಎಲ್ಲೋ ಆವುಗಳೆಲ್ಲ ಈ ಮನೆಯ ಆಕ್ರಮಣ ಮಾಡ್ಕೊಬಿಟ್ಟವೆ ಅಂತ ಅನ್ನಿಸ್ತದೆ. ನೋಡಿರಿ. ಅಯ್ಯೋ, ನನ್ನಿಂದ ಈ ಥರ ಆಯ್ತಾ? ನನಗಂತೂ ಒಂಥರ ಆಗ್ತಾಯ್ತಲ್ಲ. ನಾನು ಈ ಮನೆಗೆ ಬರೋದು ಹಾವುಗಳಿಗೇನಾದರೂ ಇಷ್ಟ ಇಲ್ವಾ? ನೀನು ಸುಮ್ಮನೆ ಇರ್ತೀಯ ನಮ್ಮ ಸೊಸೆ. ಎಂತೆಂಥ ದರಿದ್ರದವ್ರು ಬಂದು ಈ ಮನೆಗೆ ಒಕ್ಕರ್ಸ್ಕೊಂಡಾಗೇನೆ ಹಾವು ಬಂದಿಲ್ಲ, ಏನೂ ಬಂದಿಲ್ಲ ಅಂಥದ್ರಾಗೆ ಊರಾಗೆ ನೀನು ಪುಣ್ಯವಂತೆ. ನೀನು ಬಂದಿದ್ದ ತಕ್ಷಣ ಹಾವು ಬರ್ತವೆ ಅಂತಂದರೆ ನಂಬಕ್ಕಾಯ್ತಾ ಇಲ್ಲ. ಎಂತೆಂಥವ್ರೆ ಬಂದು ಒಕ್ಕರ್ಸ್ಕೊಂಡವ್ರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಈಗ ಹೋಗೋರಲ್ಲ ನಿಮ್ಮ ಮಾವಯ್ಯ, ಹೋಗ್ಬಿಟ್ಟು ಅದೇನೋ ಪುರೈತ್ರು ಕೇಳ್ಕೊಬಿಟ್ಟು ಆಳನ್ನ ಕರ್ಕೊಂಬಿಟ್ಟು ಬರ್ತಾರಂತೆ. ನೋಡೋಣ ಇರು, ಇನ್ನೂ ಟೇಮ್ ಐತೆ ಅಲ್ಲಿ ಗಂಟನೂ. ಯಾಕೆ ಸುಮ್ಮನೆ ಇರಿ ಒಂದು ನಿಮಿಷ, ನಾನು ಏನಾಯ್ತು ಎತ್ತ ಅಂತ ಹೋಗಿ ಹಿಂಗೆ ತಿಳ್ಕೊಬಿಟ್ಟು ಹಂಗೆ ಒಂದು ಹೆಜ್ಜೆ ಬರ್ತೀನಿ ರೀ. ಅಯ್ಯೋ ನಾಗಪ್ಪ, ನಾನು ಹಿಂಗೆ ಆಲೇರ್ತಿಲ್ವಾ, ಪೂಜೆ ಮಾಡಿಲ್ವಾ? ನಂಗೆ ಇಷ್ಟೊಂದು ಕಾಟ ಕೊಡಬೇಡ ಕಣ್ಣಾಗಪ್ಪ, ದಯವಿಟ್ಟು ಹೊಂಟೋಗ್ಬಿಡು ಕಣ್ಣಾಗಪ್ಪ. ನನ್ನ ಮಗ ನನ್ನ ಸೊಸೆ ಏನು ಮಾಡೋರು ನಿನಗೆ? ಪಾಪ ದೇವ್ರಂಥ ಮಗ ನನ್ನ ಸೊಸೆ ಏನು ಮಾಡ್ತಿದ್ದಂಗೆ ಹೊಂಟೋಗ್ಬಿಡಪ್ಪ. ಯಾವ್ದನ್ನ ದೋಸೆ ಪಾಸ ಇದ್ದರೆ ದಯವಿಟ್ಟು ಪರಿಹಾರ ಮಾಡಿಸ್ಕೊಂಡು ಹೊಂಟೋಗ್ಬಿಡಪ್ಪ ತಂದೆ. ಪೂಜೆ ಮಾಡ್ಕೊಬಿಟ್ಟು ಬರ್ತೀನಿ ಕಣಪ್ಪ, ನಿಂಗೆ ದಯವಿಟ್ಟು ದಾರಿ ಮಾಡ್ಕೊಡಪ್ಪ ನಾವು ಒಳಗಡೆಗೆ ಹೋಗೋಕ್ಕೆ. ಅಯ್ಯೋ ದೇವ್ರೆ. ಅಮ್ಮ ನಡಿಯಮ್ಮ ಹೋಗೋಣ, ಈ ಮನೆಗೆ ಯಾರಿರ್ತಾರೆ? ನಡಿ ಯಾರಣ ಇರಲಿ ಬಾ. ಬೀಗ್ರೆ ನಡೀರಿ, ಸುಮ್ಮನೆ ನಾಟಕ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರಣ. ಆಮೇಕಿಂದ ಬರೋಣ ಬರ್ರಿ. ಇವರು ಮನೆ ಖಾಲಿ ಮಾಡ್ತಾರೆ ಅಂತ ಗೊತ್ತಾಯ್ತದಲ್ಲ, ಅವಾಗ ಬರೋಣ. ಇನ್ನೂ ಎಷ್ಟೊತ್ತಿಲ್ಲೇ ನಿಂತ್ಕೊಂಡು ಅವುಗಳನ್ನ ನೋಡ್ತಾ ಇರ್ತಾರೇನೋ, ನಾವು ನೋಡೋಣ. ನಡೀರಿ, ನಮ್ಗೆ ಯಾಕೆ ಬೇಕು? ತುಂಬಿಸ್ಕೊಳ್ಳಿ ಬರ್ರಿ ಮನೆಯ. ಅವುಗಳು ಒಳಗಡೆ ಒಂದು 4 ಅವೆ, ಈಚೆ ಕಡೆ ಇಷ್ಟವೆ. ತುಂಬಿಸ್ಕೊಳ್ತಾರ, ನೋಡೋಣ ಬಾದ್ ಹೆಂಗೆ ತುಂಬಿಸ್ಕೊಳ್ತಾರೋ. ನನ್ನ ಪಿಲಾನು ವರ್ಕ್ ಹಾಗೆ ಆಯ್ತದೆ, ಗೊತ್ತಾಯ್ತಲ್ಲ. ಬರ್ರಿ ಹೋಗೋಣ. ಮಗ ಹುಸಿ ಹಿಂದಕ್ಕೆ ಬರ್ರಪ್ಪ, ಹತ್ರಕ್ಕೆ ಹೋಗ್ಬೇಡಿ. ಯಾಕೋ ಎಲ್ಲ ಮುಂದಕ್ಕೆ ಬರಂಗವೆ. ಬರ್ರಿ ಹಿಂದಕ್ಕೆ, ಅಲ್ಲಿ ಕೆಳಗಡೆ ನಿಂತ್ಕೊಂಡಿರೋಣ, ಏನೋ ಒಂದು ದಾರಿ ಆಯ್ತದೆ.